ಎಲ್ಲರಿಗೂ ನಮಸ್ಕಾರ. ವಸಿಷ್ಠಸ್ ಕಿಚನ್ಗೆ ಸ್ವಾಗತ. ಇವತ್ತು ಪೇಣಿ ರವೆಯಿಂದ ಮಾಡೋ ಒಂದು ವಡೆ ರೆಸಿಪಿನ ತೋರಿಸ್ತಿದ್ದೀನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಪೇಣಿ ರವೆ, ಮೊಸರು, ಕೊತ್ತಂಬರಿ ಸೊಪ್ಪು, ರುಚಿಗೆ ಶುಂಠಿ ಮತ್ತು ಕರಿಬೇವು. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಳ್ಳೆಯ ಬ್ರೇಕ್ಫಾಸ್ಟನ್ನು ಮಾಡ್ಬೋದು, ನೋಡ್ಕೊಳ್ಳಿ. ಪೇಣಿ ರವೆಯಿಂದ ಮಾಡೋ ವಡೆಗೆ ಮೊದಲು 1 ಲೋಟ ನೀರು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಲೆ ಮೇಲೆ ಇಟ್ಕೋಬೇಕಾಗತ್ತೆ. ಅದು ಚೆನ್ನಾಗಿ ನೀರು ಕುದ್ದ ಮೇಲೆ ನೀವು 1 ಲೋಟ ನೀರು ತೊಗೊಂಡಿದ್ರೆ 3/4 ಲೋಟ ರವೆಯನ್ನು ಹಾಕಬೇಕಾಗತ್ತೆ. ಈಗ ನೀರು ಕುದೀತಾ ಇದೆ. ಈಗ ನೀರು ಚೆನ್ನಾಗಿ ಕುದ್ದಿದೆ. ಕುದ್ದ ಮೇಲೆ ರವೆನ ಹಾಕಿ ಒಂದು 2 ನಿಮಿಷ ಬಿಟ್ಟು ಚೆನ್ನಾಗಿ ಮಾಡಿಕೊಂಡು ಆಫ್ ಮಾಡ್ಕೊತೀನಿ. ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಾನೊಂದು ಎಕ್ಸ್ಟ್ರಾ ಗ್ರಾನೈಟ್ ಪೀಸ್ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಹಾಕ್ಕೊಂಡು ಅದು ಸ್ವಲ್ಪ ತಣ್ಣಗಾಯಿತು. ತಣ್ಣಗಾದ್ಮೇಲೆ 1 ಸ್ಪೂನು ಮೊಸರು ಹಾಕಿದ್ದೀನಿ. 1 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಹಾಕಿರೋದೊಂದು ಪೇಸ್ಟ್ ಒಂಚೂರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಫ್ಲೇವರಿಗಿರಲಿ ಅಂತ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಚೆನ್ನಾಗಿ ಗಂಟೆಲ್ಲ ಇರೋ ತನಕ ಚೆನ್ನಾಗಿ ಕಲಿಸ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಬೇಕಾಗತ್ತೆ. ಈ ಥರ ವಡೆ ಆಕಾರದಲ್ಲಿ ಮಾಡಿಟ್ಕೋಬೇಕು. ಆಮೇಲೆ ಎಣ್ಣೆನ ಇಟ್ಕೊಂಡು ಕರಿಬೇಕಾಗತ್ತೆ. ಪೇಣಿ ರವೆ ವಡೆನ ಎಣ್ಣೆಗೆ ಹಾಕಿ ಕರಿತಾ ಇದ್ದೀನಿ. ಇದು ತುಂಬ ಚೆನ್ನಾಗಾಗತ್ತೆ. ಬ್ರೇಕ್ಫಾಸ್ಟಿಗೆ ಒಂದಿನ ಮಾಡ್ಕೊಳ್ಳಿ, ಇಡ್ಲಿ ಜೊತೆನೂ ಮಾಡ್ಕೋಬೋದು. ಆದರೆ ಇದು ಚೆನ್ನಾಗಿ ನಾದಬೇಕು ಹಿಟ್ಟನ್ನು. ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ನಾದಿದ್ರೆ ಚೆನ್ನಾಗಿ ಆಗತ್ತೆ. ಹಿಟ್ಟು ಒಳ್ಳೆ ಸ್ಮೂತಾಗಾದರೆ ವಡೆನೂ ತುಂಬ ಕ್ರಿಸ್ಪಿಯಾಗಿರುತ್ತೆ. ಬಿಸಿ ಬಿಸಿ ಇದ್ದಾಗಲೇ ಬಡಿಸ್ಬೇಕು.